ಇದೀಗ ಚಿತ್ರನಟಿ ವಾಣಿಶ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಅವರ ಬಗ್ಗೆ ಹೇಳಬೇಕಾಗಿಲ್ಲ. ಈಗಾಗಲೇ ನೀವು ಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ ಸಾಕಷ್ಟು ಕಡೆ ಅವರನ್ನ ಗಮನಿಸ್ತಾ ಹೋಗಿದ್ದೀರಿ. ಸ್ಯಾಂಡಲ್ವುಡ್ ನ ಹಿರಿಯ ಕಲಾವಿದೆ, ನಾಯಕಿಯಾಗಿ, ಪೋಷಕ ನಟಿಯಾಗಿ ಸುಮಾರು 100ಕ್ಕೂ ಅಧಿಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಪಾಳೆಗಾರ, ಸ್ಪರ್ಶ, ವೀರಮದ್ಕರಿ ಸೇರಿದಂತೆ ಪ್ರಮುಖ ಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಚುಕ್ಕಿ, ಮನೆಯೊಂದು 3 ಬಾಗಿಲು, ಶುಭಮಂಗಳ, ಅಣ್ಣಯ್ಯ, ಯಾರಿವಳು ಸೇರಿದಂತೆ 300ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಹೆನಿಸಿಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಮನೆಗಳಲ್ಲಿ, ಮನಸ್ಸುಗಳಲ್ಲಿ ಮನೆ ಮಗಳಾಗಿ ಉಳಿದುಕೊಂಡಿದ್ದಾರೆ ವಾಣಿಶ್ ಅವರು. ಅಂತಹ ಅದ್ಭುತ ಮೇರು ನಟಿಯನ್ನ ಇವತ್ತು ನಮ್ಮ ಫ್ರೀಡಂ ಟಿವಿ ಅವರಿಗೆ ಸನ್ಮಾನ ಮಾಡಿ ವೀರ ವನಿತೆ ಪ್ರಶಸ್ತಿಯನ್ನ ನೀಡ್ತಾ ಇರೋದು ನಿಜಕ್ಕೆ ಹೆಮ್ಮೆ ಪಡ್ತಾ ಇರುವಂತ ವಿಚಾರ. ಇದೀಗ ವೇದಿಕೆಯಲ್ಲಿ ವಾಣಿಶ್ ಅವರು ನಟಿ, ವಿಶೇಷವಾದಂತ ವ್ಯಕ್ತಿತ್ವ ಉಳ್ಳಂತವರು, ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಆದಂತ ಒಂದು ಮೈಲಿಗಲ್ಲನ್ನ ಸಾಧಿಸಿರುವಂತಹ ಹೆಣ್ಣು ಮಗಳು. ಇವತ್ತು ವೀರವನಿತೆ 2025 ಪ್ರಶಸ್ತಿಯನ್ನ ನೀಡಿ ನಮ್ಮ ಫ್ರೀಡಂ ಟಿವಿಯ ಮುಖ್ಯಸ್ಥರು LM ನಾಗರಾಜ್ ಸರ್ ಅವರು ಹಾಗೆ IPS ಅಧಿಕಾರಿ ರೂಪಾ ಮೇಡಮ್ ಅವರ ಸಮ್ಮುಖದಲ್ಲಿ ಅವರಿಗೆ ಅಭಿನಂದಿಸಿ ಗೌರವಿಸಲಾಗ್ತಾ ಇದೆ. ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ನಾವು ಸನ್ಮಾನಿತರನ್ನ ಗೌರವಿಸಬೇಕಾಗಿದೆ, ಅಭಿನಂದಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳು ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. 300ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿ ಅವರದೇ ಆದಂತ ನಟನೆಯ ಛಾಪನ್ನ ಮೂಡಿಸಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಹಿರಿಯ ಕಲಾವಿದೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.